ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ದಾನ ಮಾಡುವಾಗ ಮೈಮರಿಬೇಡಿ. ಮಾಡಿದ ತಪ್ಪಿಗಾಗಿ ಕೀಟ ಆಗಿ ಹುಟ್ಟಿದ ಮಹಾರಾಜ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ. ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ದಾನವೇ ಶ್ರೇಷ್ಠವಾದ ದಾನ ಅಂತ ಅನಿಸ್ಕೊಳ್ಳುತ್ತೆ. ಆದ್ರೆ ದಾನ ಮಾಡುವಾಗ ಏನಾದ್ರೂ ಚಿಕ್ಕ ತಪ್ಪಾಯ್ತೋ ಅದರ ಪರಿಣಾಮ ಮಾತ್ರ ಭಯಂಕರವಾಗಿರುತ್ತೆ. ಅವಂತಿ ರಾಜ್ಯದ ಮಹಾರಾಜನಿಗೂ ಇದೇ ಕಹಿ ಅನುಭವ ಆಗಿತ್ತು. ಅಸಲಿಗೆ ಅವಂತಿ ರಾಜ್ಯದ ರಾಜ ದಾನ ಮಾಡೋದಕ್ಕಂತಾನೆ ಪ್ರಖ್ಯಾತಿ. ಪ್ರತಿದಿನವೂ ಆತನ ಆಸ್ಥಾನದ ಮುಂದೆ ಬಡವರು, ನಿರ್ಗತಿಕರು, ಅಂಗವಿಕಲರು ದೂರದ ಊರಿಂದೆಲ್ಲ ಬಂದು ಸಾಲು ಸಾಲಾಗಿ ನಿಂತ್ಕೊಳ್ಳೋರು. ಮಹಾರಾಜ ಧರ್ಮಧ್ವಜ ಯಾರೊಬ್ಬರನ್ನೂ ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲ. ಎಷ್ಟೋ ಬಾರಿ ಮೈಮೇಲಿದ್ದ ವಜ್ರ ವೈಡೂರ್ಯವನ್ನು ಹಿಂದೆ ಮುಂದೆ ನೋಡದೆ ದಾನ ಮಾಡ್ತಾ ಇದ್ದ. ಆದ್ರೆ ದಾನ ಪಡ್ಕೊಳ್ಳೋದಕ್ಕೆ ಬರೋರಿಗೆ ಆತ ಒಂದೇ ಒಂದು ನಿಯಮವನ್ನ ಹಾಕ್ತಾ ಇದ್ದ. ಅದೇನು ಅಂತಂದ್ರೆ ದಾನದ ಸಮಯ ಬೆಳಗ್ಗೆ 10ರಿಂದ ಸಂಜೆ 6ರ ತನಕ ಮಾತ್ರ ಅಂತ ಹೇಳಿದ್ದ. ಅದೇ ಅವಂತಿ ರಾಜ್ಯದ ಪಕ್ಕದ ಇನ್ನೊಂದು ರಾಜ್ಯದ ಕಾಡಲ್ಲಿ ಓರ್ವ ಋಷಿಮುನಿ ಹಾಗೂ ಆತನ ಹೆಂಡತಿ ಪುಟ್ಟ ಗುಡಿಸಲನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಅವರು ಕಡುಬಡವರಾಗಿದ್ರು. ಇಬ್ಬರಲ್ಲಿ ಪ್ರೀತಿ ವಿಶ್ವಾಸಕ್ಕೇನೂ ಕೊರತೆ ಇರಲಿಲ್ಲ. ಇಬ್ಬರು ಬಡತನ ಅನ್ನೋ ಬೇತಾಳದಿಂದಾಗಿ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ರು. ಒಂದು ದಿನ ಋಷಿಮುನಿಯ ಹೆಂಡತಿ ಧರ್ಮರಾಜನ ದಾನದ ಗುಣಗಾನವನ್ನ ಕೇಳಿ ಋಷಿಮುನಿಗಳ ಮುಂದೆ ಕೂತ್ಕೊಂಡು, ನಮ್ಮ ಜೀವನದಲ್ಲಿರುವ ಕಷ್ಟ ಬಡತನ ದೂರ ಆಗ್ಬೇಕು ಅಂತಂದ್ರೆ ಧರ್ಮಧ್ವಜ ಅನ್ನೋ ರಾಜನ ಬಳಿ ಹೋಗಿ ದಾನವನ್ನ ಪಡ್ಕೊಂಡ್ ಬನ್ನಿ ಅಂತ ವಿನಯವಾಗಿ ಹೇಳ್ತಾಳೆ. ಋಷಿಮುನಿಗಳು ಅದನ್ನ ಮೊದಲು ಒಪ್ಪೋದಿಲ್ಲ. ಆದ್ರೆ ಹೆಂಡತಿಯ ಸಮಾಧಾನಕ್ಕಾಗಿ ಆವಂತಿ ರಾಜ್ಯದತ್ತ ದಾನ ಪಡ್ಕೊಳ್ಳೋದಕ್ಕೆ ಹೊರಡ್ತಾನೆ. ಋಷಿಮುನಿ ಪಕ್ಕದ ಆವಂತಿ ರಾಜ್ಯ ತಲುಪ್ತಾ ಇರುವ ಹೊತ್ತಿಗೆ ದಾನದ ಅವಧಿ ಮುಗಿದೋಗಿರತ್ತೆ. ರಾಜ ಧರ್ಮಧ್ವಜ ಕೂಡ ಅರಮನೆ ಹೋಗೋದಕ್ಕೆ ತನ್ನ ಕುದುರೆಯನ್ನ ತಗೊಂಡು ಬರೋದಕ್ಕೆ ಅಶ್ವಶಾಲೆಯತ್ತ ಹೋಗಿರ್ತಾನೆ. ಇಲ್ಲೇ ಇದ್ದ ಋಷಿಮುನಿಗಳು ತಾವು ದೂರದ ಊರಿನಿಂದ ಬಂದಿದ್ದೇವೆ, ನನಗೆ ಏನಾದ್ರೂ ದಾನ ಮಾಡು, ನಾನು ಹೊರಡಬೇಕು ಅಂತ ಕೇಳ್ತಾನೆ. ಮಹಾರಾಜ ಧರ್ಮಧ್ವಜ ಅತಿ ವಿನಯದಿಂದ, ಪೂಜ್ಯರೇ, ಇಂದಿನ ದಾನದ ಅವಧಿ ಮುಗಿದಿದೆ. ನಾಳೆಯೇ ನಾನು ದಾನ ಮಾಡೋದು. ಈಗ ದಾನ ಮಾಡೋದು ನನ್ನಿಂದ ಸಾಧ್ಯವಿಲ್ಲ. ನೀವು ನಾಳೆ ಬನ್ನಿ, ನಾನು ತಪ್ಪದೆ ನಿಮಗೆ ಅತ್ಯಮೂಲ್ಯವಾದ ವಸ್ತುವನ್ನೇ ದಾನದ ರೂಪದಲ್ಲಿ ಕೊಡ್ತೇನೆ ಅಂತ ಹೇಳ್ತಾನೆ. ಋಷಿಮುನಿಗಳಿಗೆ ಆತನ ಮಾತು ಇಷ್ಟ ಆಗೋದಿಲ್ಲ. ತುಂಬಾ ಒತ್ತಾಯ ಮಾಡ್ತಾ ಮಹಾರಾಜನ ಜೊತೆಗೆ ಹೆಜ್ಜೆ ಹಾಕ್ತಾ ಅಶ್ವಶಾಲೆಯತ್ತ ಬಂದ್ಬಿಡ್ತಾರೆ. ಋಷಿಮುನಿಗಳ ಹಠಕ್ಕೆ ತಾಳ್ಮೆ ಕಳ್ಕೊಂಡ ಧರ್ಮಧ್ವಜ ಕೊನೆಗೆ ಅಲ್ಲೇ ಬಿದ್ದಿದ್ದ ಕುದುರೆ ಲದ್ದಿಯನ್ನ ಕೊಡ್ತಾನೆ. ಮಹಾರಾಜನ ಈ ದುರ್ವರ್ತನೆ ಋಷಿಮುನಿಗಳಿಗೆ ಅಪಮಾನ ಮಾಡಿದಂತಾಗತ್ತೆ. ಆದರೂ ಮಹಾರಾಜನಿಗೆ ಒಂದು ಮಾತು ಹೇಳದೆ ತನ್ನ ಗುಡಿಸಲಿಗೆ ವಾಪಸ್ಸಾಗ್ತಾನೆ. ಅಲ್ಲಿ ಗುಡಿಸಲಲ್ಲಿದ್ದ ಋಷಿಮುನಿಗಳ ಧರ್ಮಪತ್ನಿ ಋಷಿಮುನಿಗಳನ್ನ ಅಂಗಳದಲ್ಲಿ ನಿಲ್ಲಿಸಿ, ಮಹಾರಾಜರು ಏನು ದಾನ ಕೊಟ್ಟಿದ್ದಾರೆ ಅಂತ ಕೇಳ್ತಾಳೆ. ಆಗ ಋಷಿಮುನಿಗಳು ತಮ್ಮ ದಾನದ ಜೋಳಿಗೆಯಲ್ಲಿದ್ದ ಕುದುರೆ ಲದ್ದಿಯನ್ನ ಕೊಡ್ತಾರೆ. ಆಕೆ ಅಲ್ಲೇ ಗುಡಿಸಲಿನ ಅಂಗಳದಲ್ಲಿ ಬಿಸಾಕ್ಬಿಡ್ತಾಳೆ. ಆಗ ಋಷಿಮುನಿ ಕೋಪದಿಂದ, ಆತ ಕೊಟ್ಟಿರುವ ಈ ದಾನವನ್ನ ಇಲ್ಲೇ ಇರೋದಕ್ಕೆ ಬಿಡು. ಈ ದಾನವನ್ನ ನಾವು ಬಳಸಿದ್ರೆ ತಾನೇ ಆತನಿಗೆ ಪುಣ್ಯ ಸಿಗೋದು. ನಾವು ಬಳಸಲೇ ಇಲ್ಲ ಅಂತಂದ ಮೇಲೆ ಆತನಿಗೆ ಪುಣ್ಯದ ಫಲ ಸಿಗೋದೇ ಇಲ್ಲ ಅಂತ ಹೇಳ್ತಾನೆ. ದಿನಗಳು ಕಳೆದಂತೆ ಗುಡಿಸಲಿನಲ್ಲಿ ಬಿದ್ದ ಕುದುರೆ ಲದ್ದಿ ಗೊಬ್ಬರದ ದೊಡ್ಡ ಗುಂಡಿಯೇ ಆಗಿ ಬೆಳೆದು ನಿಲ್ಲುತ್ತೆ. ದಾನ ಮಾಡಿದ್ರೆ ಹೇಗೆ ಅದರ ಪುಣ್ಯ ದುಪ್ಪಟ್ಟಾಗಿ ದಾನ ಮಾಡಿದವರಿಗೆ ಸಿಗುತ್ತದೆಯೋ ಅದೇ ರೀತಿ ಇಲ್ಲಿ ದಾನದ ಫಲ ದುಪ್ಪಟ್ಟಾಗಿ ಗೊಬ್ಬರದ ಗುಂಡಿಯಾಗಿರುತ್ತೆ. ಇದನ್ನ ನೋಡಿದ ಋಷಿಮುನಿಗಳ ಪತ್ನಿ ಚಿಂತಿತಳಾಗಿ ಅದನ್ನ ಏನ್ ಮಾಡಬೇಕು ಅಂತ ಕೇಳ್ತಾಳೆ. ಇದಕ್ಕೆ ಉತ್ತರ ಮಹಾರಾಜ ಧರ್ಮಧ್ವಜನೇ ಕೊಡಬೇಕು ಅಂತ ಹೇಳ್ತಾನೆ. ದಿನಗಳು ಕಳೆದಂತೆ ಧರ್ಮಧ್ವಜನಿಗೆ ತಾನು ದಾನ ಮಾಡುವಾಗ ಇಂಥದ್ದೊಂದು ಅಚಾತುರ್ಯ ಆಗಿದೆ ಅನ್ನೋದೇ ಮರ್ತು ಹೋಗಿರುತ್ತೆ. ಒಂದು ದಿನ ಕಾಡಲ್ಲಿ ಬೇಟೆಯಾಡೋದಕ್ಕೆ ಹೋದಾಗ ಬೇಟೆ ಹುಡುಕ್ತಾ ಹುಡುಕ್ತಾ ಕತ್ತಲೆ ಆಗೋಗ್ಬಿಡುತ್ತೆ. ಆಗ ಮಹಾರಾಜ ಅಲ್ಲೇ ಕಾಡ್ನಲ್ಲಿದ್ದಂತಹ ಗುಡಿಸ್ಲಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಹೋಗ್ತಾನೆ.
ಋಷಿಮುನಿಗಳಿಗೂ ಧರ್ಮಧ್ವಜನ ಮುಖದ ನೆನಪು ಇರೋದೇ ಇಲ್ಲ. ಮನೆಗೆ ಬಂದ ಅತಿಥಿಗಳನ್ನ ಗಂಡ ಹೆಂಡತಿ ಇಬ್ರು ಸತ್ಕಾರ ಮಾಡ್ತಾರೆ. ಮರುದಿನ ಬೆಳಗ್ಗೆ ಬೆಳಕು ಹರಿದ ಮೇಲೆ ಮಹಾರಾಜ ತನ್ನ ಆಸ್ಥಾನಕ್ಕೆ ಹೊರಡುವಾಗ ಆ ಪರ್ವತಾಕಾರದಲ್ಲಿ ಬೆಳೆದು ನಿಂತಿದ್ದ ಕುದುರೆಲದ್ದಿಯ ಗೊಬ್ಬರದ ಗುಂಡಿಯನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಆ ಋಷಿಮುನಿ ದಂಪತಿಗಳಿಗೆ ಅದು ಏನು ಅಂತ ಕೇಳ್ತಾನೆ. ಆಗ ಋಷಿಮುನಿಗಳು ತಮಗಾದ ಕಹಿ ಅನುಭವವನ್ನ ಧರ್ಮಧ್ವಜನ ಬಳಿ ಹೇಳ್ತಾರೆ. ಆಗ ಮಹಾರಾಜನಿಗೆ ತನ್ನಿಂದ ಆದ ಘನಘೋರ ತಪ್ಪು ಏನು ಅಂತ ಗೊತ್ತಾಗುತ್ತೆ. ತಕ್ಷಣ ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಯಾಚಿಸ್ತಾನೆ. ಆಗ ಋಷಿಮುನಿಗಳು, ನೀವು ಮಾಡಿದ ತಪ್ಪನ್ನ ನಾನು ಕ್ಷಮಿಸಬಲ್ಲೆ, ಆದರೆ ಈ ಗೊಬ್ಬರದ ಗುಂಡಿ ಇಲ್ಲಿಂದ ಮಾಯವಾಗಬೇಕು ಅಂತಂದ್ರೆ ನಿಮ್ಮ ರಾಜ್ಯದ ಜನತೆ ನಿನ್ನನ್ನ ಬೈಬೇಕು, ದೂಷಿಸ್ಬೇಕು ಅಂತ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಹಾಗೇನೆ ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋ ಉಪಾಯವನ್ನು ಕೊಡ್ತಾನೆ. ಮಹಾರಾಜ ಧರ್ಮಧ್ವಜನಿಗೆ ಮಾಡಿದ ದೊಡ್ಡ ತಪ್ಪಿಗೆ ಪಶ್ಚಾತ್ತಾಪ ಆಗಿರುತ್ತೆ. ಮಾಡಿರೋ ತಪ್ಪನ್ನ ಸರಿಪಡಿಸಿಕೊಳ್ಳೋದಕ್ಕೆ ಋಷಿಮುನಿಗಳು ಕೊಟ್ಟ ಉಪಾಯದಂತೆ ಮಹಾರಾಜ ತನ್ನ ಗುರುಗಳ ಮನೆಗೆ ಹೋಗಿ ಅವರ ಮಗಳನ್ನೇ ಅಪಹರಣ ಮಾಡಿಕೊಂಡು ಎಲ್ಲರ ಮುಂದೆ ದರದರನೆ ಎಳ್ಕೊಂಡು ಬರ್ತಾನೆ. ಅದನ್ನ ನೋಡಿದವರೆಲ್ಲ ಮಹಾರಾಜನಿಗೆ ಏನೋ ಆಗಿದೆ, ಇಷ್ಟು ದಿನ ಎಲ್ರಿಗೂ ದಾನ ಮಾಡಿ ಖುಷಿಯಿಂದ ಇದ್ದ ಮಹಾರಾಜನ ಕೈಯಿಂದ ಇದೇನಿದು ಪಾಪದ ಕೃತ್ಯ ಅಂತ ಬಾಯಿಗೆ ಬಂದ ಹಾಗೆ ಬೈತಾರೆ. ಅಸಲಿಗೆ ಮಹಾರಾಜ ಧರ್ಮಧ್ವಜ ಹಾಗೆ ಅಪಹರಣ ಮಾಡಿಕೊಂಡು ಬಂದ ಆ ಹುಡುಗಿಯನ್ನೇ ಮಹಾರಾಣಿ ಬಳಿ ಬಿಟ್ಟು ಆಕೆಯನ್ನ ತಮ್ಮ ಪುತ್ರಿಯಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಿರಲ್ಲ. ಬೇರೆಯವ್ರಿಗೆ ಆತ ಅಪಹರಣ ಮಾಡಿದ್ದಷ್ಟೇ ಕಾಣಿಸಿರುತ್ತೆ. ಆವಂತಿ ರಾಜ್ಯದವರೆಲ್ಲ ಮಹಾರಾಜನಿಗೆ ಧಿಕ್ಕಾರ ಹಾಕ್ತಾರೆ. ಇಲ್ಲಿ ಜನರು ಹೇಗೆ ಮಹಾರಾಜನನ್ನ ದೂಷಿಸೋದಕ್ಕೆ ಆರಂಭಿಸ್ತಾರೋ ಅಲ್ಲಿ ಋಷಿಮುನಿಗಳ ಮುಂದೆ ಬಿದ್ದಿದ್ದ ರಾಶಿ ರಾಶಿ ಗೊಬ್ಬರದ ಗುಂಡಿ ಖಾಲಿಯಾಗೋಗಿತ್ತು. ಅದು 2 ಕುದುರೆಲದ್ದಿ ಹಾಗೆ ಬಿದ್ದಿದ್ವು. ಮಹಾರಾಜ ಧರ್ಮಧ್ವಜ ಅವೆರಡು ಕುದುರೆಲದ್ದಿ ಬಾಕಿ ಉಳಿಯೋದಕ್ಕೆ ಕಾರಣ ಏನು ಅಂತ ತಿಳಿಬೇಕಾಯ್ತು. ಮತ್ತೆ ಋಷಿಮುನಿಗಳ ಬಳಿ ಹೋದ. ಆತನಿಗೆ ಸಮಾಧಾನದಿಂದ, ಮಹಾರಾಜ, ನಿನ್ನ ರಾಜ್ಯದಲ್ಲಿರೋ ಋಷಿ ದಂಪತಿ ನಿನ್ನನ್ನ ದೂಷಿಸಿಯೇ ಇಲ್ಲ. ಅವರು ನಿನ್ನನ್ನ ದೂಷಿಸಲಿ, ಅಳಿದುಳಿದ ಎಲ್ಲ ಕುದುರೆಲದ್ದಿಯೂ ಮಂಗಮಯವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಮಹಾರಾಜ ಮತ್ತೆ ತನ್ನ ರಾಜ್ಯಕ್ಕೆ ಮರಳಿ ಬಂದು ಮಾರುವೇಷದಲ್ಲಿ ನಿಂತು ಆ ದಂಪತಿಗಳನ್ನ ಕೆಣಕ್ತಾನೆ. ಸುಮ್ನೆ ರಾಜ್ಯದ ಮಹಾರಾಜನಿಗೆ ಬೈತಾನೆ. ಆಗ್ಲಾದ್ರೂ ಅವರು ಮಹಾರಾಜನಿಗೆ ಬೈಲಿ ಅಂತ. ಆದ್ರೂ ಅವರಿಬ್ರು ತಾಳ್ಮೆಯಿಂದ ಆತನ ಒಂದೊಂದು ಮಾತಿಗೂ ಉತ್ತರ ಕೊಡ್ತಾರೆ. ಆದ್ರೆ ಮಾರುವೇಷದಲ್ಲಿ ಬಂದಿರುವ ವ್ಯಕ್ತಿ ಯಾಕೆ ನಮ್ಮನ್ನ ಕೆಣಕ್ತಾ ಇದ್ದಾನೆ, ನಾವ್ಯಾಕೆ ಮಹಾರಾಜನಿಗೆ ಬೈಬೇಕು ಅಂತ ಪ್ರಶ್ನೆ ಮೂಡುತ್ತೆ. ತಕ್ಷಣವೇ ತಮ್ಮ ಜ್ಞಾನಶಕ್ತಿಯಿಂದ ಮಾರುವೇಷದಲ್ಲಿ ಬಂದಿರುವ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ತಾರೆ. ಆತನೇ ಮಹಾರಾಜನೇ ಅಂತ ಗೊತ್ತಾಗಿ, ಮಹಾರಾಜರೇ, ನೀವು ಮಾರುವೇಷದಲ್ಲಿ ಬಂದಿರೋದು ನಮಗೆ ಗೊತ್ತಾಗಿದೆ ಮತ್ತು ನೀವು ಯಾಕೆ ನಮ್ಮ ಬಾಯಿಂದ ದೂಷಿಸ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ಅರ್ಥವಾಗಿದೆ. ಆದ್ರೆ ನಾವು ಈ ಹಿಂದೆ ಯಾವತ್ತೂ ಯಾರನ್ನೂ ದೂಷಿಸಿಲ್ಲ, ಮುಂದೆ ದೂಷಿಸೋದೂ ಇಲ್ಲ. ನಿಮಗೇನಾದ್ರೂ ಕುದುರೆಲದ್ದಿಯನ್ನ ದಾನದ ರೂಪದಲ್ಲಿ ಕೊಟ್ಟ ತಪ್ಪಿಗೆ ಪ್ರಾಯಶ್ಚಿತ್ತ ಸಿಗಬೇಕು ಅಂತಂದ್ರೆ ಅದನ್ನ ನೀವೇ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಹಾರಾಜ ಬೇರೆ ದಾರಿ ತೋಚದೇನೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಧರ್ಮಧ್ವಜ ಕೇಳ್ತಾನೆ. ಆಗ ಅವರು ತಮ್ಮ ದಿವ್ಯ ಜ್ಞಾನ ಶಕ್ತಿಯಿಂದ, ನೀನು ಮುಂದಿನ ಜನ್ಮದಲ್ಲಿ ಕೀಟ ಆಗಿ ಹುಟ್ಟೀಯ, ಈ ಕುದುರೆಲದ್ದಿ ತಿಂದು ಮುಗಿಸೋ ತನಕ ನಿಮಗೆ ಮಾಡಿದ ತಪ್ಪಿಗೆ ಮುಕ್ತಿ ಇಲ್ಲ. ಯಾವಾಗ ಅದನ್ನೆಲ್ಲ ತಿಂದು ಮುಗಿಸ್ತಿರೋ ಮತ್ತೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಋಷಿಮುನಿಗಳು ಹೇಳಿದಂತೆ ಕೀಟನಾಗಿ ಜನ್ಮ ತಾಳಿ ಕುದುರೆಲದ್ದಿಯನ್ನ ಸಂಪೂರ್ಣವಾಗಿ ತಿಂದು ಹಿಂದಿನ ಜನ್ಮದಲ್ಲಿ ಮಾಡಿದ ದಾನ ಧರ್ಮದಿಂದಾಗಿ ಧರ್ಮಧ್ವಜ ಮತ್ತೆ ಮನುಷ್ಯನ ಜನ್ಮವನ್ನ ತಾಳ್ತಾನೆ. ಆದ್ರಿಂದ ವೀಕ್ಷಕರೇ, ದಾನ ಮಾಡುವಾಗ ಯಾವುದೋ ಒಂದು ವಸ್ತುವನ್ನ ಕೊಡಬೇಕು, ಯಾರೋ ಹೇಳಿದ್ರು ಅಂತ ಕೊಡಬೇಡಿ. ಯಾರಿಂದಲೂ ಏನನ್ನೂ ಪ್ರತಿಫಲವನ್ನ ಬಯಸದೆ ಅವರಿಗೆ ಅವಶ್ಯವಾಗಿರುವ ವಸ್ತುಗಳನ್ನ ದಾನ ಮಾಡಿ. ಈ ಮಾತನ್ನ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.